ನೋಡ್ರಿಪ್ಪ ಎಲ್ಲ ದೊಡ್ಡ ಮಂದಿಗೆ ನಾವು ಇವತ್ತು ಎಲ್ಲಿ ಬಂದಿವಪ್ಪ ಅದಂತ ತಿರುಪತಿ ತಿಮ್ಮಪ್ಪ ಟೆಂಪಲ್ಗೆ ಹೋಗ್ತಾ ಇದೀವಿ. ಇದು ಮೊದಲ ದ್ವಾರ ನೋಡಿ. ಅದಾದ ಮೇಲೆ 3500 ಮೆಟ್ಟಿಲುಗಳನ್ನು ನಾವು ಹತ್ತಬೇಕು. ಸುಮಾರು 13-14 ಕಿಲೋಮೀಟರ್ ಏನಪ್ಪ ಅಂತಂದಾಗ ಬಸ್ಸಿಂದ ಹೋದ್ರೆ 13 ಕಿಲೋಮೀಟರ್ ಆಗುತ್ತಾ. ಅದೇ ಕಾಲ್ನಡಿಗೆಯಿಂದ ಮೆಟ್ಲು ಹತ್ಕೊಂಡು ಹೋದ್ರ ಏನಪ್ಪ ಅಂತಂದಾಗ ನಾವು 4-5 ತಾಸುಗಳ ಕಾಲ ಅಲ್ಲಿಗೆ ನಡ್ಕೊಂತ ಹೋಗ್ಬೋದು. ಮೆಟ್ಟಿಲುಗಳ ಹತ್ತುವಾಗ ಪ್ರತಿಯೊಬ್ಬರು ಏನಪ್ಪ ಅಂತಂದಾಗ ಗೋವಿಂದ ಗೋವಿಂದ ಎಂಬ ಸ್ಮರಣೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನಾವು ಸಾಲುಗಳಿಂದ ಕೂಡಿದ ಕಂಬಗಳ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ವಿ. ಅಲ್ಲಿ ಪ್ರತಿಯೊಂದು ಕಂಬದ ಮೇಲೆ ಗೋವಿಂದ ಗೋವಿಂದ ಎಂಬ ನಾಮದಿಂದ ಅವರು ಬರೆದಿದ್ದಾರೆ ಸ್ನೇಹಿತರೆ. ಅವರನ್ನ ಸ್ಫಟಿಸುತ್ತಾ ಮುಂದೆ ಸಾಗಿದ್ರೆ ಆಯಸ್ಸೆಲ್ಲ ಏನಪ್ಪ ಅಂತಂದಾಗ ಅಲ್ಲೇ ಅರ್ಧ ಕಳೆದು ಹೋಗುತ್ತಾ. ಅದಾದ ಮೇಲೆ ನಾವು ವಾಯುಪುತ್ರ ಆಂಜನೇಯನ ದರ್ಶನ ಮಾಡಿಕೊಂಡು ಮುಂದೆ ಸಾಗಿದ್ವಿ. ಮುಂದೆ ಸಾಗಿದಾಗ ಅಲ್ಲಿ ಚುಕ್ಕೆ ಜಿಂಕೆಗಳು ಕಂಡುಬಂದು ಅವು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಅವು ಆದ ಮೇಲೆ ನಾವು ಹಂಗೆ ಮುಂದೆ ಸಾಗ್ತಾ ಬಂದ್ವಿ. ಅಲ್ಲೇ ಮಾರ್ಗ ಮಧ್ಯದಲ್ಲೇ ಏನಪ್ಪ ಅಂತಂದಾಗ ಒಂದು ಅದ್ಭುತವಾದ ಏನಪ್ಪ ಅಂತ ವಾತಾವರಣ ನಾವು ಕಾಣಬಹುದು. ಏನಂತಂದ್ರೆ ಮಂಜಿನಿಂದ ಕೂಡಿದಂಥ ಒಂದು ವಾತಾವರಣ. ಸೇಮ್ ಏನಪ್ಪ ಅಂದ್ರೆ ಕೊಡಗು ನೇಚರ್ ಅನ್ನುವಂಥ ಒಂಥರ ನಾವೇನು ಕೊಡಗುಗೆ ಹೋಗಿದ್ದೇವೆ ಅನ್ನುವ ಒಂದು ಫೀಲ್ ಆಯ್ತು ಸ್ನೇಹಿತರೆ. ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಮನೆ ಮಗನನ್ನು ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ.